ಏನೋ ಆಗ ಮುಖ ನೋಡ್ತಾ ನಿಂತಿದ್ಯಾ? ಅವಳು ನನಗೆಲ್ಲ ಹೇಳಿದಾಳೆ. ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಸರಿ ಹೇಳಿ. ಇಲ್ಲ, ಫಸ್ಟ್ ನೀವೇ ಹೇಳಿ. ನೀವು ಮಾಡಿದ್ದು ನಿಮಗೆ ಸರಿ ಇಲ್ಲ, ತಪ್ಪಲ್ಲ ನೀವು ಮಾಡಿದ್ದು. ಅದೇನು ಅಂತ ಹೇಳ್ತೀರಾ? ನಮ್ಮಿಬ್ಬರು ನಡುವೆ ನಡೆದ ವಿಷಯನ ಹೊರಗಡೆ ಹೋಗಿ ಯಾಕೆ ಡಿಸ್ಕಸ್ ಮಾಡಿದ್ರಿ? ಇದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ, ನಮಗೆ ತೊಂದರೆ ಆಗೋದು. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಅಜ್ಜಿ ಹತ್ರ ನಾನು ಹೇಳಬೇಕು ಅಂತಿರ್ಲಿಲ್ಲ. ಎಲ್ಲ ನಿಮ್ಮಿಂದನೇ ಆಗಿದ್ದು, ಎಲ್ಲ ನಿಮ್ಮ ತಪ್ಪು. ನನ್ನಿಂದನಾ? ನಾನೇನು ಮಾಡಿದೆ? ಅವತ್ತು ರಾತ್ರಿ ನನಗೆ ಮಲಗಕ್ಕೆ ಬಿಡದೆ ಎಷ್ಟು ಸಲ ಕಾಲ್ ಮಾಡಿದ್ರಿ ನೀವು. ತಲೆನೋವು ಬಂದ್ಬಿಡ್ತು ಗೊತ್ತಾ ನನಗೆ. ಬೆಳಿಗ್ಗೆ ಅಜ್ಜಿ ಬಂದು ಏಳಿಸಿ ಕೇಳಿದ್ರು, ಯಾಕೆ ಇಷ್ಟೊತ್ತಾದ್ರೂ ನೀನ್ ಮಲಗಿದೆ ಅಂತ. ಆಗೇನ್ ಹೇಳಿ, ನಿಜ ಹೇಳ್ಬೇಕಾಗ್ ಬಂತು. ಅವ್ರು ಅದೇ ಮಾತನ್ನ ಹಿಡ್ಕೊಂಡು ಕೂತ್ರೆ ನಾನೇನ್ ಮಾಡ್ಲಿ? ಅಜ್ಜಿ ರೂಮ್ ಒಳಗಡೆ ಬಂದಿದ್ದ, ನೀವೆಲ್ಲಿ ಮಲಗಿದ್ರಿ? ಅದು ಯಾವ ದೇವ್ರ ಬುದ್ಧಿ ಕೊಟ್ಟೋ ಗೊತ್ತಿಲ್ಲ, ನೀವಿಲ್ಲ ಅಂದ್ಬಿಟ್ಟು ನಾನು ಮೇಲ್ ಮಲಗಿದ್ದೆ. ಅವ್ರೇನಾದ್ರೂ ನನ್ನನ್ನು ಕೆಳಗೆ ಮಲಗಿರೋದನ್ನ ನೋಡಿದಿದ್ರೆ ದೊಡ್ಡ ತಲೆನೋವಾಗಿರೋದು, ನಾವಿಬ್ರು ಸಿಕ್ಕಾಕೋತಿದ್ವಿ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನೋಡಿ, ಇನ್ ಮುಂದೆ ನಮ್ಮಿಬ್ರು ನಡುವೆ ಏನೇ ಮಾತುಕತೆ ಆದ್ರೂ ಅದು ನಮ್ಮಲ್ಲೇ ಇರಲಿ, ನಮ್ಮಲ್ಲೇ ಮುಗ್ದು. ನಾನು ಅದನ್ನೇ ಟ್ರೈ ಮಾಡ್ತಿದ್ದೀನಿ ಗೌತಮ್ ಅವರೇ. ಆದ್ರೆ ಏನ್ ಮಾಡ್ಲಿ, ಅಜ್ಜಿ ಹತ್ರ ನಾನು ಬೇರೆ ಏನ್ ಮಾತಾಡೋದು ಸುತ್ತಿ ಬಳಸಿ ಆ ಮಾತಿಗೆ ಬಂದ್ಬಿಡ್ತಾರೆ. ನೋಡಿ, ನಾಳೆ ನಿಮ್ಗೆ ಯಾವ ಅಪಾಯಿಂಟ್ಮೆಂಟ್ಸ್ ಇದ್ರೂ ನೀವು ಅದನ್ನ ಅಟೆಂಡ್ ಮಾಡಿ. ಯಾಕೆ ಸುಮ್ಮನೆ ಒಂದಿನ ವೇಸ್ಟ್ ಮಾಡ್ತೀರಾ? ಹೇಗಿದ್ರು ನಮ್ಮಿಬ್ರ ಮಧ್ಯದಲ್ಲಿ ಮಾತಾಡಕ್ಕೆ ಕಾಮನ್ ಟಾಪಿಕ್ಸು, ಕಾಮನ್ ಇಂಟ್ರೆಸ್ಟ್ ಯಾವುದೂ ಇಲ್ಲ. ಇಡೀ ದಿನ ಜೊತೆಲೇ ಇರಬೇಕು ಅಂದ್ರೆ ಇಟ್ ಬಿ ವೆರಿ ಬೋರಿಂಗ್. ಹಾಗೆ ಮಾಡೋಕ್ಕಾಗಲ್ವಲ್ಲ, ಅಜ್ಜಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಅದೊಂಥರ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇದ್ದಾಗ ಅಪೀಲ್ ಹೋಗೋ ಆಗೋ ಇಲ್ಲ. ಹೋಗಂದ್ರೆ ಹೋಗ್ಲೇಬೇಕಷ್ಟೆ. ಯಾರಾದ್ರೂ ಎದ್ದು ಬಾಗಿಲು ತೆಗೆಯೋದಲ್ವಾ? ಇವತ್ತೇನು ಕೆಲಸ ಬೇಗ ಮುಗೀತಮ್ಮ? ಹಾ ಅತ್ತೆ, ಬೇಗ ಮುಗೀತು. ವೆರಿ ಗುಡ್. ಹೋಗಿ ಫ್ರೆಶ್ ಅಪ್ ಆಗಿ. ಏನಾದ್ರು ಜ್ಯೂಸ್ ಮಾಡ್ಕೊಡ್ಲಾ? ಒಂದು ಚಿಲ್ಡ್ ಬಿಯರ್ ಇದ್ರೆ ಸಾಕು. ಅಲ್ಲಮ್ಮ, ಏನು ಕೇಳಿದೆ ನೀನು? ಅತ್ತೆ, ಸುಮ್ಮನೆ ತಮಾಷೆ ಹೇಳ್ದೆ ಅಷ್ಟೇ, ಶಾಕ್ ಆಗಬೇಡಿ. ಬಾ, ನಾನು ನಿಜ ಅನ್ಕೊಂಬಿಟ್ಟೆ. ಜಸ್ಟ್ ಒಂದು ಬಿಯರ್ಗೆ ಇಷ್ಟು ರಿಯಾಕ್ಷನ್ ಆದ್ರೆ ಇನ್ನೇನಾದ್ರೂ ನಾನು ಕುಡಿಯೋದು ಗೊತ್ತಾದ್ರೆ ಹಾರ್ಟೇ ಫೇಲ್ ಆಗಿಬಿಡುತ್ತೆ. ಸರಿ, ಈಗ ಹೇಳಮ್ಮ, ಬಿಸಿ ಬಿಸಿ ಕಾಫಿ ಕೊಡ್ಲಾ ಇಲ್ಲ ಜ್ಯೂಸ್ ಕೊಡ್ಲಾ? ಜ್ಯೂಸ್ ಅತ್ತೆ. ಸರಿ, ಮಾಡ್ಕೊಂಬರ್ತೀನಿ. ಓಕೆ. ಎಲ್ಲ ಇವ್ರನ್ನೇ ಕೇಳೋರಾದ್ರು, ನಂಗೇನು ಬೇಕು ನನಗೇನು ಬೇಡ ಅಂತ ಒಬ್ರು ಕೇಳೋರಿಲ್ಲ. ಅಯ್ಯೋ, ಮತ್ಯಾರಪ್ಪ? ಯುವರ್ ಆರ್ಡರ್ ಮ್ಯಾಮ್. ಕಂಡೆನ್ಸರ್ ತರಕ್ಕೆ ಹೋಗು. ಏನಪ್ಪ ಇದು? AC ಡೆಲಿವರಿ ಮೇಡಮ್. ACನಾ? ನಾವು ಆರ್ಡರ್ ಮಾಡಿಲ್ಲಪ್ಪ, ರಾಂಗ್ ಅಡ್ರೆಸ್ ಇರ್ಬೋದು. ಅತ್ತೆ, ನಾನೇ ಆರ್ಡ್ರ್ ಮಾಡಿದ್ದು. ನೀನು ಆರ್ಡರ್ ಮಾಡಿದ್ಯಾ? ಹಾ ಅತ್ತೆ. ಸರಿ ಮೇಡಮ್, ನಾನು AC ಕಂಡೆನ್ಸರ್ ತೊಗೊಂಬರ್ತೀನಿ. ಅಲ್ಲ ಮಹಿಮಾ, ನಿನಗೆ AC ಬೇಕು ಅಂತ ಹೇಳಿದ್ದಿದ್ರೆ ನಾನೇ ತರಿಸ್ತಿದ್ನಲ್ಲಮ್ಮ. ದಟ್ಸ್ ಓಕೆ ಮಾವ. ನೀವು ಆರ್ಡ್ರ್ ಮಾಡಿದ್ರೇನು ನಾನು ಆರ್ಡ್ರ್ ಮಾಡಿದ್ರೇನು, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ನಾನೇ ಆರ್ಡ್ರ್ ಮಾಡಿದೆ. ಅಲ್ವಾ ಮತ್ತೆ, ಅವಳಿಗೇನೋ AC ಬೇಕು ಅನ್ಸಿದೆ, ಅದಕ್ಕೆ ತರಿಸ್ಕೊಂಡಿದ್ದಾಳೆ. ಯಾರು ತರಿಸಿದ್ರೇನಂತೆ, ACಲಿ ತಂಪಾದ ಗಾಳಿ ಬರ್ಬೇಕಷ್ಟೆ. ಏನಿದು, ಎಲ್ಲರೂ ಹೀಗೆ ನಿಂತ್ಕೊಂಡಿದ್ದೀರಾ? ಏನಿದು? ಜೀವ, ನನಗೆ ಬೇಕು ಅಂತ AC ಆರ್ಡ್ರ್ ಮಾಡಿದ್ದೆ, ಇವಾಗ ತಾನೇ ಬಂತು.
ಕಂಡೆನ್ಸರ್ ಬಾಕ್ಸ್ ತರಕ್ಕೆ ಹೋಗಿದ್ದಾರೆ. ಎ ಸಿ ಆರ್ಡರ್ ಮಾಡಿದ್ಯಾ? ಯಾರನ್ನ ಕೇಳಿ ಎ ಸಿ ಆರ್ಡರ್ ಮಾಡಿದೆ? ನಾವೆಲ್ಲ ಇದ್ದೀವಿ, ಒಂದು ಮಾತು ನಮ್ಮನ್ನು ಕೇಳಬೇಕಲ್ವಾ? ನೀನೊಬ್ಬಳೇ ಹೇಗೆ ಡಿಸಿಷನ್ ತಗೊಂಡೆ? ಏನು ಹೇಳ್ತಿದ್ಯಾ ಜೀವ? ಆಫ್ಟರ್ ಆಲ್ ಒಂದು ಎ ಸಿ ಆರ್ಡರ್ ಮಾಡೋಕ್ಕೆ ಪರ್ಮಿಷನ್ ತಗೋಬೇಕಾ? ಅಷ್ಟು ಫ್ರೀಡಮ್ ಇಲ್ವಾ ನನಗೆ? ದಿಸ್ ಇಸ್ ಟೂ ಮಚ್. ಇಲ್ಲಮ್ಮ, ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಯ್ತಲ್ಲ, ಇನ್ನೇನು ಹಾಲಿಡೇಸಲ್ಲಿ ಬರ್ತೀವಿ ಬಿಡು. ಅಲ್ಲಿಗೆ ಈ ಮಾಸ್ಟರ್ ಕಮ್ಯುನಿಕೇಶನ್ ಕಂಪನಿ CEO ಭೂಷಣ್ ವರ್ಮ ಬಂದಿದ್ರಾ? ಬಂದಿದ್ರು. ಅಮ್ಮ ಮತ್ತೆ ಕಾಲ್ ಮಾಡ್ತೀನಿ. ಆನಂದ್, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಏನಾಯ್ತು? 25 ಕೋಟಿ ಸ್ಕ್ಯಾಮಲ್ಲಿ ಇನ್ವಾಲ್ವ್ ಆಗಿದ್ದವನು ಸಿಕ್ಕಾಕೊಂಡಪ್ಪಣ್ಣ. ಯಾರವನು? ಸತೀಶ್ ಅಂತ. ಹಾಗಾದ್ರೆ ಯಾರು ಅಂತ ಗೊತ್ತಾಯ್ತಲ್ಲ, ಪ್ರಾಬ್ಲಮ್ ಸಾಲ್ವ್ ಆದಾಗೆ ತಾನೆ. ಮತ್ತೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಆರಾಮಾಗಿರು. ಅವನು ಯಾರು ಅಂತ ನಮಗೆ ಗೊತ್ತಾಯ್ತು ಅಷ್ಟೇ ಅಪ್ಪಣ್ಣ. ಆದರೆ ಅವನಿಗೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಮತ್ತೆ ಈಗ ಏನಾಯ್ತು? ನನಗೆ ಯಾಕೋ ಅನುಮಾನ ಅಪ್ಪಣ್ಣ. ಇಷ್ಟು ದೊಡ್ಡ ಫ್ರಾಡಿಗೆ ಅವ್ನು ಕೈ ಹಾಕಿದ್ದಾನೆ ಅಂದರೆ ಖಂಡಿತವಾಗ್ಲೂ ಅಷ್ಟೇ ದೊಡ್ಡ ಸಪೋರ್ಟ್ ಅವನಿಗಿದ್ದೇ ಇರುತ್ತೆ. ಅವನ ಹಿಂದೆ ಯಾರೋ ಇದ್ದೇ ಇದ್ದಾರೆ, ಇಲ್ಲಾಂದ್ರೆ ಈ ಕೆಲಸ ಸಾಧಿಸಕ್ಕೆ ಅವನಿಂದ ಆಗ್ತಾ ಇರಲಿಲ್ಲ. ಅಂದರೆ ಅವನ ಕೈಯಲ್ಲಿ ಯಾರೋ ಈ ಕೆಲಸ ಮಾಡಿಸಿದ್ದಾರೆ ಅಂತನಾ? ಹಾಂ, ತಮ್ಮ ಕೆಲಸನ ಇವನ ಮೂಲಕ ಮಾಡಿಸ್ಕೊಂಡು ಇವನ ಮೇಲೆ ಗೂಬೆ ಕೂರಿಸಿ ಅವರು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇವನು ಗಾಳಕ್ಕೆ ಹಾಕಿರೋ ಚಿಕ್ಕ ಮೀನಷ್ಟೇ. ಗಾಳ ಹಿಡ್ಕೊಂಡು ಕೂತಿರೋ ಮಹಾನುಭಾವರು ಬೇರೆನೇ ಇದ್ದಾರೆ. ಅವರು ದೊಡ್ಡ ತಿಮಿಂಗಲಕ್ಕೆ ಗಾಳ ಹಾಕಿ ಏನೂ ಆಗೇ ಇಲ್ಲ ಅನ್ನೋ ಥರ ಸೇಫ್ ಆಗಿ ಕೂತಿದ್ದಾರೆ. ನೀನು ಹೇಳೋದು ನೋಡ್ತಿದ್ರೆ ನಿನಗೆಲ್ಲ ಗೊತ್ತಿದೆ ಅನಿಸ್ತಿದೆ. ನಿನಗೆ ಪರ್ಟಿಕ್ಯುಲರ್ ಆಗಿ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಇಂಥವ್ರೆ ಅಂತಲ್ಲ, ಆಫೀಸಲ್ಲಿ ಯಾರು ಬೇಕಾದರೂ ಆಗಿರ್ಬೋದು. ಇದರಲ್ಲಿ ಗೌತಮ್ ಮನೆಯವರೇ ಇದ್ದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ದುಡ್ಡು ಯಾರನ್ನು ಬೇಕಾದರೂ ದಾರಿ ತಪ್ಪಿಸ್ಬಿಡುತ್ತೆ, ಯಾರ ಕೈಲಿ ಏನು ಬೇಕಾದರೂ ಮಾಡಿಸ್ಬಿಡುತ್ತೆ. ಒಂದು ಸರ್ತಿ ದುಡ್ಡಿನ ರುಚಿ ಹತ್ತಿಬಿಟ್ರೆ ಯಾರು ಏನು ಮಾಡೋದಕ್ಕೂ ಹೆಸೋದಿಲ್ಲ. ಅದಕ್ಕೆ ಈ ಸಂಬಂಧ, ಸೆಂಟಿಮೆಂಟು ಯಾವುದೂ ಲೆಕ್ಕಕ್ಕೆ ಬರಲ್ಲ ಅಪರ್ಣ. ನಾನು ಎಲ್ಲದನ್ನು ನೀಟಾಗಿ ಹ್ಯಾಂಡಲ್ ಮಾಡಿದ್ದೆ. ಆದರೆ ಆನಂದ್ ಇದನ್ನಲ್ಲ, ಅವನೇ ನನಗೆ ದೊಡ್ಡ ತಲೆನೋವಾಗಿರೋದು ಮಾಮ. ಈಗ ನಾನು ಸಿಗಾಕೊಳ್ಳೋದಕ್ಕೂ ಅವನೇ ಕಾರಣ ಮಾಮ. ಇನ್ನು ಹೆಚ್ಚಿಗೆ ದಿನ ಅವನನ್ನು ಆಫೀಸಲ್ಲಿ ಇಟ್ಕೊಳ್ಳೋದಕ್ಕೆ ನಾನಂತೂ ಬಿಡೋದಿಲ್ಲ. ಆದಷ್ಟು ಬೇಗ ಅವನಿಗೊಂದು ದಾರಿ ಕಾಣಿಸ್ತಿತ್ತು. ನನಗೂ ಹಾಗೆ ಅನ್ನಿಸ್ತಾ ಇದೆ. ಇಷ್ಟು ದಿನ ಗೌತಮ್ ಒಬ್ಬನೇ ಇದ್ದ, ಅವನಿಗೆ ಸಹಾಯ ಆಗತ್ತೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಈಗ ನನ್ನ ಮಕ್ಕಳ ವಿಷಯದಲ್ಲೇ ಅವನು ಕೈ ಹಾಕಿದ್ದಾನೆ ಅಂದಮೇಲೆ ಅವನನ್ನು ಸುಮ್ಮನೆ ಬಿಡಬಾರ್ದು. ಸರಿಯಾದ ಸಮಯ ನೋಡಿ ಅವನನ್ನು ಹೊರಗಾಕೋ ಪ್ಲ್ಯಾನ್ ಮಾಡಬೇಕು. ಎಸ್ ಮಾಮ್, ಅವನು ಯಾವತ್ತಿದ್ರೂ ನಮ್ಮ ಪಾಳಿಗೆ ಮುಳ್ಳೆ. ಆ ಮುಳ್ಳನ್ನು ಕಿತ್ತು ಬಿಸಾಕ್ಬೇಕು. ಅಳಿಮಯ್ಯ, ಅದನ್ನು ಆಮೇಲೆ ನೋಡ್ಕೊಂಡ್ರೆ ಆಯಿತು. ಮೊದಲು ಇಷ್ಟು ದುಡ್ಡನ್ನು ಏನು ಮಾಡಿದೆ ಅಂತ ಹೇಳು ಫಸ್ಟ್. ನಿನಗೆ ಯಾಕೆ ಮಾಂಸದಲ್ಲ? ಅದನ್ನು ನಾನು ಏನೋ ಮಾಡಿದ್ದೀನಿ, ನಾನು ನೋಡ್ಕೋತೀನಿ ಬಿಟ್ಟ. ಅಯ್ಯಮಯ್ಯ, ನಾಳೆ ಸಿಕ್ಕಾಕೊಂಡ್ಬಿಟ್ರೆ ಅಮೌಂಟ್ ಎಷ್ಟು ದೊಡ್ಡದು, ರಿಸ್ಕು ಅಷ್ಟೇ ದೊಡ್ಡದು. ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ಬಿಡು. ಅಲ್ಲ, ನಿನಗೊಬ್ಬ ಫ್ರೆಂಡ್ ಇದ್ನಲ್ಲ, ಅವನೇನು ಮಾಡ್ದೆ? ನನ್ನ ಔಟ್ ಆಫ್ ಸ್ಟೇಷನ್ ಆಗೋ ಥರ ಮಾಡಿದ್ದೀನಿ. ಇನ್ನು ಬಿಗ್ ಬ್ರದರ್ ಹತ್ತು ಕೋರ್ಟು ಕೇಸು ಅಂತ ಹೋಗೋ ಯಾವುದೇ ಚಾನ್ಸ್ ಇಲ್ಲ. ಯಾಕಂದರೆ ಬಿಗ್ ಬ್ರದರ್ ನನ್ನ ಅಷ್ಟೇ ನಂಬ್ತಾನೆ. ಆ್ಯಂಡ್ ನನ್ನ ಫ್ರೆಂಡು ಇನ್ಯಾವತ್ತೂ ಈ ಕಡೆಗೆ ತಲೆ ಹಾಕೋದಿಲ್ಲ. ಯಾಕಂದರೆ ಅವನಿಗೆ ಭಯ ಇದೆ, ನಾನು ಅವನಿಗೆ ಎಲ್ಲಿ ಏನು ಮಾಡ್ತೀನಿ ಅವನು. ಸರಿ, ಆಗಿತ್ತಾಗೋಯ್ತು, ಹೇಗೋ ಮ್ಯಾನೇಜ್ ಮಾಡೋಣ. ಆದರೆ ಇನ್ನು ಮುಂದೆ ಈ ರೀತಿ ಏನಾದರೂ ಮಾಡೋಕ್ಕೆ ಮುಂಚೆ ನಮಗೊಂದು ಮಾತು ಹೇಳು ಅಷ್ಟೇ. ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಓಕೆ ಬಾಮ್, ಕೂಲ್, ಸಾರಿ. ಅದಕ್ಕೆ ಯಾಕೆ ನೀನು ಇಷ್ಟೊಂದೆಲ್ಲ ಕೇಳ್ಕೊತಾ ಇದೆಯಾ? ನನಗೊಂಥರ ಆಗುತ್ತೆ. ಅಳಿಮಯ್ಯ, ನೀನು ಅವಮಾದ ಕರ್ಮಕ್ಕೆ ಕೇಳ್ಕೊಳ್ಳೇಬೇಕಲ್ವೇನೋ? ಪಾಪ, ಅವಳಾದ್ರೆ ಏನು ಮಾಡ್ತಾಳೆ?
ಬಟರ್ಫ್ಲೈ ಕಾಲ್ ಬರ್ತಿದೆ. ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ. ನಾನು ಆಮೇಲೆ ಸಿಗ್ತೀನಿ. ಬಟ್ ಜೈ ಬಾಯ್. ದುಡ್ಡಿಗೋಸ್ಕರ ಯಾರು ಏನು ಬೇಕಾದರೂ ಮಾಡ್ತಾರೆ. ಅದರಲ್ಲೂ 25 ಕೋಟಿ ಅಂದರೆ ಯಾರು ಏನು ಮಾಡೋಕ್ಕೂ ಹೆಸಲ್ಲ. ಯಾರು ಫೋನು? ಬ್ಯಾಂಕ್ ಅವರಪ್ಪಣ್ಣ. ಅದೇ ಲೋನ್ ತೊಗೊಂಡಿದ್ವಲ್ಲ, ಕಟ್ಟಿ ಅಂತ ಟಾರ್ಚರ್ ಕೊಡ್ತಾ ಇದೆ. ಈ ಟೆನ್ಷನ್ ಮಧ್ಯೆ ಇದು ಬೇರೆ. ದುಡ್ಡು ಹೇಗೆ ಹೊಂದೋದು ಅಂತ ತಲೆ ಕಿಟ್ಟೋಗಿದೆ. ಈಗ ನೀನು ಅದೇ ಟಾಪಿಕ್ ಇಟ್ಕೊಂಡು ನನ್ನ ತಲೆ ತಿನ್ಬೇಡ. ನನ್ಗೆ ಅಲರ್ಜಿ ಇದೆ. ನನಗೆ ನಿಮ್ಮ ಹಾಗೆಲ್ಲ ಸೊಳ್ಳೆ ಹತ್ರ ಕಚ್ಚಿಸ್ಕೊಂಡಿರೋಕ್ಕಾಗಲ್ಲ. ನನಗೇನು ಬೇಕೋ ಅದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. AC ಬೇಕು ಅಂತ ಹೇಳಿದ್ರೆ ನಾನು ಕೊಡ್ಸಲ್ಲ ಅಂತಿದ್ನ. ಯಾಕೆ ನನ್ನ ಕೇಳಿಲ್ಲ? ಯಾಕೆ ಕೇಳಬೇಕು? ನೋಡು ಮಹಿ, ನಮ್ಮ ಮನೇಲಿ ಒಂದು ಐಟಮ್ನ ಪರ್ಚೇಸ್ ಮಾಡ್ತೀವಿ ಅಂದರೆ ನಾವೆಲ್ಲ ಕೂತು ಡಿಸ್ಕಸ್ ಮಾಡ್ತೀವಿ. ಯಾರಿಗೆ ಯಾವ್ದು ಇಷ್ಟ ಅಂತ ನೋಡಿ ಆಮೇಲೆ ಪರ್ಚೇಸ್ ಮಾಡ್ತೀವಿ. ಇದೆಲ್ಲ ಅದು ಅಂತ ಕಂಪೇರ್ ಮಾಡಿ ನಮ್ಮ ಬಜೆಟ್ಗೆ ಸೂಟ್ ಆಗೋಂಥ ಬೆಸ್ಟ್ ಐಟಮ್ನ ನಾವು ತಗೊಂಬರೋದು. ಪೆಟ್ರೋಲ್ ಒಂದು ಶಾಪಿಂಗ್ಗೋಸ್ಕರ ಇಷ್ಟೊಂದು ಮೀಟಿಂಗ್ಸು, ಡಿಸ್ಕಷನ್ಸು, ಪ್ರಿಪ್ರೇಷನ್ಸ್ ಎಲ್ಲ ಬೇಕಾಗುತ್ತಾ? ಎಸ್, ಇಲ್ಲಿ ಎಲ್ಲಾನು ನಡೆಯೋದು ಹೀಗೆ. ನಾವೆಲ್ಲ ಸೇರಿನೇ ಡಿಸೈಡ್ ಮಾಡೋದು. ವೆರಿ ಸ್ಟ್ರೇಂಜ್. ಸ್ಟ್ರೇಂಜ್ ಅಲ್ಲ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಇದು ಕಾಮನ್. ಎಲ್ಲರ ಮನೇಲೂ ಹೀಗೇನೆ. ಓ ಗಾಡ್, ನೀವು ಯಾಕೆಲ್ಲಾನು ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೋತೀರಾ? ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತೀರಾ? ಯುನೋ ಒನ್ ಥಿಂಗ್, ನಮ್ಮ ಮನೇಲಿ ಇಲ್ಲಿವರೆಗೂ ಬಂದಿರೋ ಯಾವುದೇ ವಸ್ತುಗಳಾದರೂ ಆಗಲಿ ಅದನ್ನು ನಾವು ಡಿಸ್ಕಷನ್ ಮಾಡದೆ ತಂದೇ ಇಲ್ಲ. ನಿನಗಿದು ಬೇಕು ಅಂತ ಹೇಳಿದರೆ ನಾನು ಹೋಗಿ ಅಪ್ಪನ ಹತ್ರ ಹೇಳ್ತಿದ್ದೆ. ನಾವೆಲ್ಲ ಜೊತೆಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದಿತ್ತು. ಆ ಫೀಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಏನು ಫೀಲ? ಸೋ ಫನಿ. ನಾವು ಫ್ಲ್ಯಾಟ್ ತಗೊಳ್ಳೋದೇ ಯಾರಿಗೂ ಹೇಳಲ್ಲ. ಅಣ್ಣ ನಿನ್ಗೋಸ್ಕರ ಫ್ಲ್ಯಾಟ್ ಪರ್ಚೇಸ್ ಮಾಡಿದ್ದೀನಿ ಅಂತ ಕೀ ಕೊಟ್ಟಾಗಲೇ ನನಗೆ ಗೊತ್ತಾಗಿದ್ದು. ಅಂಥದ್ರಲ್ಲಿ ಒಂದು AC ಗೋಸ್ಕರ ಇರೋ ಕೆಲಸ ಎಲ್ಲ ಬಿಟ್ಟು ಇಡೀ ಫ್ಯಾಮಿಲಿ ಶಾಪಿಂಗ್ ಟೂರ್ಗೆ ಹೋಗ್ಬೇಕಾ? ಅಷ್ಟೊಂದೆಲ್ಲ ಮೆಲೋಡ್ರಾಮಾ ಬೇಕಾ? ನಿನಗಿದು ಮೆಲೋಡ್ರಾಮಾ ಅಂತ ಅನಿಸ್ಬೋದು, ಆದರೆ ನಮಗೆ ಅದೇ ರಿಯಾಲಿಟಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬದುಕ್ತಿರೋದೇ ಇಂಥ ಸೆಂಟಿಮೆಂಟು, ನಂಬಿಕೆಗಳ ಮೇಲೆ. ಏನು ಗೊತ್ತಾ ಮಹಿ, ಮನಿ ಪ್ಲಾಂಟ್ನ ಮನೆಗೆ ತಂದರೆ ದುಡ್ಡು ಬರುತ್ತೆ ಅಂತ ನಂಬ್ತೀವಿ. ಒಂದು ಚಿಕ್ಕ ದಾರ, ಒಂದು ಉಂಗುರ ನಮ್ಮ ಲಕ್ಕನ್ನೇ ಬದಲಾಯಿಸುತ್ತೆ ಅಂತ ನಂಬ್ತೀವಿ. ಒಟ್ಟಿನಲ್ಲಿ ಎಲ್ಲೂ ನೆಟ್ಗಿರಲ್ಲ. ಮೋಸ್ಟ್ ಕನ್ಫ್ಯೂಸ್ಡ್ ಕ್ಯಾಟಗರಿ ನೀವು. ಇಲ್ಲ, ಮೋಸ್ಟ್ ವೈಬ್ರೆಂಟ್, ಮೋಸ್ಟ್ ಕಲರ್ಫುಲ್, ಎಲ್ಲ ಎಮೋಷನ್ಸ್ನು ಟಚ್ ಮಾಡ್ತೀವಿ. ಈಗ ಇರೋ ಕಡೆನೆ ಎಲ್ಲಾನು ತರಿಸ್ಕೊಳ್ಳೋ ಕಾಲ. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಅವರೇ ಬಂದು ನಾವಿರೋ ಕಡೆನೆ ಕೊಟ್ಟು ಹೋಗ್ತಾರೆ. ಅಂಥದ್ರಲ್ಲಿ ಚಿಕ್ಕ ಶಾಪಿಂಗ್ಗೆ ಯಾಕೆ ಹೋಗಬೇಕು? ಯಾಕೆ ಹಳೆ ಕಾಲದೊಂಥರ ಮಾತಾಡ್ತೀಯಾ? ಫಾರಿನ್ಗೆ ಹೋಗಿದ್ಯಾ? ಪ್ರಪಂಚ ನೋಡಿದ್ಯಾ? ಇಷ್ಟೆಲ್ಲ ಓದ್ಕೊಂಡಿದ್ಯಾ? ನೀನು ಹೀಗೆಲ್ಲ ಕ್ವೆಶ್ಚನ್ ಕೇಳೋದು ನೋಡಿದ್ರೆ ಚೀಪ್ ಅನ್ಸುತ್ತೆ ಜೀವ. ಹಾಗಲ್ಲ, ಇದನ್ನ ನನಗೆ ಹೇಳಿದೆ, ಅಪ್ಪಂಗೆ ಹೇಳಿದೆ, ಆರ್ಡರ್ ಮಾಡಬಾರ್ದಿತ್ತು, ಸ್ವಲ್ಪ ಕಾಯ್ಬೋದಿತ್ತಲ್ಲ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಓಕೆ, ನನಗಿವಾಗ ಎಲ್ಲ ಅರ್ಥ ಆಯಿತು. ಈ ಮನೆಯಲ್ಲಿ ನನಗೆ ಫ್ರೀಡಮ್ ಅನ್ನೋದೇ ಇಲ್ಲ. ನಾನು ಏನು ಆರ್ಡ್ರ್ ಮಾಡಬಾರ್ದು, ಏನೂ ಮಾಡಬಾರ್ದು. ನೀವು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿದ್ರೆ ನಾನು ಇನ್ನೋಸೆಂಟು, ಡೀಸೆಂಟು, ಒಬಿಡಿಯಂಟ್ ಅಂತ ತಾನೆ? ಓಕೆ, ಇನ್ಮೇಲೆ ನಾನು ಹಾಗೆ ಇರ್ತೀನಿ. ತಮ್ಮ ಆಸೆನ, ಆಂಬಿಷನ್ಸ್ನ, ಡ್ರೀಮ್ಸ್ನ ಎಲ್ಲನೂ ಫ್ಯಾಮಿಲಿ ಹೆಸರಲ್ಲಿ ಸಪ್ರೆಸ್ ಮಾಡಿಕೊಂಡು ಎಲ್ಲರ ಥರ ನಾವು ಚೆನ್ನಾಗಿದ್ದೀವಿ ಅಂತ ಆ್ಯಕ್ಟ್ ಮಾಡ್ಕೊಂಡು ಬದುಕ್ತಿರ್ತಾರೆ. ನಾನು ಹಾಗೆ ಇರ್ತೀನಿ ಬಿಡು. ಭದ್ರ, ಇನ್ನು ಹೊರಡ್ರಿ. ರಾತ್ರಿ ಆಗೋ ತನಕ ನೀವು ಮನೆಗೆ ಬರೋ ಹಾಗಿಲ್ಲ. ಲೇಟ್ ಆಯ್ತು ಅಂತ ಹಾಗೆ ಬೇಗ ಬಂದ್ಬಿಡ್ಬೇಡಿ, ಅರ್ಥ ಆಯ್ತಾ? ನಾಚ್ಕೊಳ್ಳೋದು ನೋಡು. ನನಗೆ ಗೊತ್ತು, ನೀವು ನನ್ನ ಮುಂದೆ ನಾಚ್ಕೋತಾ ಇದ್ದೀರಾ. ಮನಸ್ಸಿನಲ್ಲಿ ಯಾವಾಗ ಹೊರಗೆ ಹೋಗ್ತೀವೋ ಅಂತ ಕಾತುರದಿಂದ ಕಾಯ್ತಾ ಇರ್ತೀರ. ನಾನು ಇದನ್ನೆಲ್ಲ ದಾಟ್ಕೊಂಡೇ ಬಂದಿರೋಳು. ಭೂಮಿಕಾ, ನಿನಗಿಷ್ಟು ಸಂಕೋಚ ಆದ್ರೆ ಇವನಿಗೆ ಇಷ್ಟು ಸಂಕೋಚ. ಇವನು ತಾನಾಗೆ ಏನು ತಗೊಳ್ಳಲ್ಲ. ನೀನೇ ಇವನು ಕೈ ಹಿಡ್ಕೊಂಡು ಹೋಗಿ ಏನ್ ಬೇಕೋ ಅದನ್ನ ತಗೋಬೇಕು.
ಏನು ತಿಳಿತಾ? ಸರಿ ಅಜ್ಜಿ. ನೋಡ್ಗುಂಡಪ್ಪ, ಹೆಂಡತಿ ಮನಸ್ಸು ಗೆಲ್ಲೋದಕ್ಕೆ ಸುಲಭದ ದಾರಿ ಅಂದ್ರೆ ಅವಳಿಗೆ ಏನು ಇಷ್ಟ ಇರುತ್ತಲ್ಲ ಅದನ್ನ ಅವಳಿಗೆ ಗೊತ್ತಾಗ್ಲಾರ್ದಂಗೆ ನೀನು ಅವಳಿಗೆ ಕೊಡಿಸ್ಬೇಕು. ಸಿಸ್ಟರ್, ಡೇಟ್ ಬಾರ್ ಆಗಿರೋ ನವ ಜೋಡಿಗಳು ಡೇಟಿಂಗ್ ಹೋಗ್ತಾ ಇದ್ದಾರೆ. ಓಕೆ, ಅಂಡರ್ಸ್ಟ್ಯಾಂಡ್. ಸರಿ, ನೀವಿನ್ನು ಹೋಗಿ ಬನ್ನಿ. ಅಮ್ಮ ನಾವಿನ್ನು ಬರ್ತೀವಿ. ಹಾಗ ಅಜ್ಜಿ ಅತ್ತೆ ಹೋಗಿ ಬರ್ತೀವಿ. ಹಾ, ಹುಷಾರು. ಹ್ಯಾವ್ ಎ ನೈಸ್ ಟೈಮ್. ಹೋಗಿ ಬನ್ನಿ. ಭಗವಂತ, ಈ ಮಕ್ಕಳನ್ನ ಯಾವಾಗ್ಲೂ ಹೀಗೆ ಇಟ್ಟಿರಪ್ಪ. ಯಾರ ಕೆಟ್ಟ ದೃಷ್ಟಿನೂ ಇವ್ರ ಮೇಲೆ ಬೀಳಬಾರ್ದು. ಸಿಸ್ಟರ್, ಇವರೆಷ್ಟೇ ಟೂರ್ ಮಾಡಿದ್ರು ಇವ್ರ ಮಧ್ಯೆ ಪ್ರೀತಿ ಹುಟ್ಟೋದು, ಮ್ಯಾಂಗೋ ಗಿಡದಲ್ಲಿ ವಾಟರ್ ಮೆಲನ್ ಬಿಡೋದು ಎರಡೂ ಒಂದೇ. ಹೈಲಿ ಇಂಪಾಸಿಬಲ್. ಸರಿಯಾಗಿ ಹೇಳ್ದೆ ಅಣ್ಣ. ಇವ್ರು ಡೇಟಿಂಗ್ ಅಂತ ಹೊರಗೋದ್ರೆ ಗಾಡಿಯಲ್ಲಿರೋ ಪೆಟ್ರೋಲ್ ಖಾಲಿ ಆಗುತ್ತೆ ಹೊರತು ಇವ್ರ ಮಧ್ಯೆ ಏನೂ ಆಗಲ್ಲ. ನಾನು ಹೇಳಿದ್ದೇನು, ನೀನು ಮಾಡಿರೋದೇನು? ಏನ್ ಡಿಸೈನ್ ಕಳ್ಸಿದ್ಯಾ ನೀನು? ಸ್ಟ್ರಾಪ್ ತರ ಇದೆ ಅದು. ನಿನ್ಗೆ ಇಂಟ್ರೆಸ್ಟ್ ಇದ್ರೆ ವರ್ಕ್ ಮಾಡು, ಇಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರು. ಯಾಕೆ ನಿನ್ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಲ್ದೆ ನನ್ನ ಟೈಮ್ನು ವೇಸ್ಟ್ ಮಾಡ್ತಿದ್ಯಾ ಇಡಿಯಟ್? ಅವ್ರನ್ನೆಲ್ಲ ಶೂಟ್ ಮಾಡ್ಬಿಡ್ಬೇಕು. ಎದುರುಗಡೆ ಇದ್ರೆ ಅದನ್ನೇ ಮಾಡ್ತಾ ಇದ್ದೆ. ಮಹಿ, ಮಹಿ, ಏನ್ ಮಾಡ್ತಾ ಇದೀಯಾ? ಸ್ಮೋಕ್ ಮಾಡ್ತಾ ಇದ್ದೀನಿ. ಇದು ಮನೆ. ಹಾ ಜೀವ, ಮನೇಲೇ ಸ್ಮೋಕ್ ಮಾಡ್ಬೇಕು, ಆಚೆ ಎಲ್ಲ ಮಾಡಬಾರ್ದು. ಈ ತರ ಆಚೆ ಬಂದು ಸ್ಮೋಕ್ ಮಾಡೋದು ಒಳ್ಳೆ ಮ್ಯಾನರ್ಸ್ ಅಲ್ಲ, ಅರ್ಥ ಮಾಡ್ಕೋ. ಮಹಿ, ಇದು ನಿಮ್ಮನೆಲ್ಲ, ನಮ್ಮನೆ. ಸಾರಿ. ಹಾ, ಲಾಸ್ಟ್ ಟ್ರ್ಯಾಕ್, ಲಾಸ್ಟ್ ಮುಗೀತು. ಅಮ್ಮ, ಏನೋ ಸುಟ್ಟೋಗಿರೋ ವಾಸನೆ ಬರ್ತಿದ್ಯಲ್ಲೋ? ಏನಿಲ್ಲಮ್ಮ, ಇದು ನಿನಗೆ ತಮಾಷೆನ ಮಹಿ? ಎಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಗೊತ್ತಾ? ನಿನ್ಗೆ ಇಲ್ಲಿ ಸ್ಮೋಕ್ ಮಾಡ್ಲೇಬೇಕಾ? ಓಕೆ ಜೀವ, ನಿನಗೆ ಗೊತ್ತಲ್ವಾ, ನಾನು ರೆಗ್ಯುಲರ್ ಆಗಿ ಸ್ಮೋಕ್ ಮಾಡಲ್ಲ. ಅಕೇಶನಲ್ಲಿ ಏನಾದ್ರೂ ಟೆನ್ಷನ್ ಆದಾಗ ಸ್ಮೋಕ್ ಮಾಡ್ತೀನಿ. ನನಗೆ ಗೊತ್ತು, ನನಗೆ ಅರ್ಥ ಆಗತ್ತೆ. ಆದ್ರೆ ಮನೇಲಿ ಸ್ಮೋಕ್ ಮಾಡ್ಬೇಕಾ? ಕಂಟ್ರೋಲ್ ಮಾಡಕ್ಕಾಗಲ್ವಾ? ಅಕ್ಕಪಕ್ಕದವ್ರು ಯಾರೋ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ? ಅವ್ರು ಏನ್ ಅನ್ಕೊಂಡ್ರೆ ನನಗೇನು ಜೀವ? ನನ್ನ ಲೈಫು, ನನ್ನ ದುಡ್ಡು, ನನ್ನ ಸಿಗರೇಟು. ಅಷ್ಟು ಕ್ಯಾಶುಯಲ್ ಆಗಿ ತಗೋಬೇಡ. ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಆಗೇನ್ ಮಾಡೋದು? ಹೇಗೆ ಗೊತ್ತಾಗುತ್ತೆ ಜೀವ? ನಾನೇನು ಅವ್ರ ಮುಂದೆ ಸಿಗರೇಟ್ ಇಟ್ಕೊಂಡು ನಿಂತಿದ್ದೀನ? ನನ್ನ ಪಾಡಿಗೆ ನಾನು ಇಲ್ಲಿ ಬಂದು ಸ್ಮೋಕ್ ಮಾಡ್ತಾ ಇದ್ದೀನಿ. ಆದ್ರೂ ಮಹಿ, ಏನಾದ್ರು ಟೆನ್ಷನ್ ಅಲ್ಲಿ ನಾನು ಬಂದು ಇಲ್ಲಿ ಸ್ಮೋಕ್ ಮಾಡ್ತಾ ಇದ್ರೆ ಏನಾಯ್ತು, ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ ಅಂತ ಸಮಾಧಾನ ಮಾಡೋದ್ ಬಿಟ್ಟು ಯಾಕೆ ಸ್ಮೋಕ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ಯಾ? ನಿಮ್ಗೆ ನನ್ನ ಟೆನ್ಷನ್ಗಿಂತ ಸಿಗರೇಟ್ ಮೇಲೆ ಜಾಸ್ತಿ ಆಯ್ತಾ? ನೋಡು ಜೀವ, ನಾನು ನಿನ್ನ ಮದ್ವೆ ಆಗಿರೋದು ನನ್ನ ಲೈಫು, ನನ್ನ ಫ್ರೀಡಮ್ನ ಕಳ್ಕೊಳ್ಳೋದಕ್ಕಲ್ಲ. ನಿನ್ನ ಮದ್ವೆ ಆಗಿದ್ದೀನಿ, ನಿನ್ನ ಅಪ್ಪ ಅಮ್ಮ, ನಿನ್ನ ಫ್ಯಾಮಿಲಿ ಓಕೆ, ಹಾಗಂತ ನಾನು ಇಡೀ ಅಪಾರ್ಟ್ಮೆಂಟ್ಗೆ ಆನ್ಸರ್ ಮಾಡಬೇಕು ಅಂತ ಏನೂ ಇಲ್ಲ. ನೋಡು ಜೀವ, ಇದು ನಿನ್ಗೆ ಸರಿ ಇಲ್ಲ ತಪ್ಪು ಅಂತ ಅನ್ಸಿರ್ಬೋದು, ಆದ್ರೆ ನನ್ಗೇನ್ ಬೇಕೋ, ನನ್ಗೇನ್ ಸರಿ ಅನ್ಸುತ್ತೋ ಅದನ್ನೇ ನಾನು ಮಾಡೋದು. ಅಂಡ್ ಒಂದ್ ಸಿಗರೇಟ್ ಇಂದ ಯಾರೋ ನನ್ನನ್ನು ಅಳಿತಾರೆ ಅಂದ್ರೆ ಅದು ನನ್ನ ಮಿಸ್ಟೇಕ್ ಅಲ್ಲ. ಓಕೆ, ಐ ಟ್ರೈ ಮೈ ಬೆಸ್ಟ್. ಸ್ಮೋಕ್ ಮಾಡದೆ ಇರೋದು ಟ್ರೈ ಮಾಡ್ತೀನಿ. ಹೇಳಿ ಭೂಮಿಕಾ, ಎಲ್ಲ ಹೋಗೋಣ ಈಗ? ಎಲ್ಲ ಹೋಗೋಣ ಅಂತ ನನ್ನೇನು ಕೇಳಿದ್ರೆ ನಿಮಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಯೂಶಲಿ ನನ್ನ ಶೆಡ್ಯೂಲ್ನ ಪ್ಲ್ಯಾನ್ ಮಾಡೋದು ನನ್ನ ಪಿ ಎ. ಹಾಗಾಗಿ ಅವ್ರು ಎಲ್ಲ ಹೇಳ್ತಾರೋ ಅಲ್ಲಿಗೆ ಹೋಗ್ತೀನಿ.
ಅಲ್ಲ ಮತ್ತೆ ಅಜ್ಜಿಗೆ ನೀವು ಹೇಳಿದ್ರಿ. ಹಾಗಂತ ನಾನು ಎಲ್ಲೋಗ್ಲಿ ಅಂತ ಅಜ್ಜಿನ ಕೇಳೋಕ್ಕಾಗುತ್ತಾ? ನೋನು ನೀವೇ ಯಾವುದಾದ್ರೂ ಪ್ಲೇಸ್ ಸಜೆಸ್ಟ್ ಮಾಡಿ. ನನಗೆ ಮನೆ ಬಿಟ್ಟರೆ ಇನ್ಸ್ಟಿಟ್ಯೂಟು, ಅದು ಬಿಟ್ಟರೆ ಏನೂ ಗೊತ್ತಿಲ್ಲ. ಅಪ್ಪ ಅಮ್ಮ ಎಲ್ಲಾದರೂ ಕರ್ಕೊಂಡು ಹೋಗ್ತಿದ್ರೆ ಅವ್ರ ಜೊತೆ ಹೋಗ್ತಿದ್ದೆ ಅಷ್ಟೇ. ಓಕೆ. ಆನಂದ ಕೆಂಡ ಫಸ್ಟ್ ನೈಟ್ ಯಾವಾಗಲೂ ಮಾಡ್ಕೋತಿರೋ ನಿಮಗೋಸ್ಕರ ಹಾಸಿಗೆ ದಿಂಬು ಕಾಯ್ತಾ ಇದೆ ಕೋಣ ಗೆಳೆಯ. ಬೇಡ, ಅವರು ಕೇಳಿದ್ರೆ ಏನೇನೋ ಐಡಿಯಾ ಕೊಡ್ತಾರೆ. ಕರೆಕ್ಟ್, ನನ್ನ ಬೇಕು ಅಂತಾನೆ ಸಿಕ್ಕಾಕ್ಸ್ತಾನೆ. ನಿಮ್ಮ ಫ್ರೆಂಡ್ಸ್ ಹಿಂಗೆ ಕೇಳಿ ನೋಡಿ. ಅವರಂತೂ ಬೇಡವೇ ಬೇಡ. 5 ನಿಮಿಷಕ್ಕೂ ಕಾಲ್ ಮಾಡಿಬಿಟ್ಟು ಎಲ್ಲಿ ಹೋಗ್ತಿದ್ಯಾ, ಏನು ಮಾಡ್ತಿದ್ದೀರಾ, ಸುಮ್ಮನೆ ತಲೆನೋವು. ಏನು ಮಾಡೋದೀಗ? ನಿಮ್ಗೆ ಯಾವುದಾದ್ರೂ ಫೇವ್ರೆಟ್ ಪ್ಲೇಸ್ ಇದ್ರೆ ಹೇಳಿ, ಅಲ್ಲಿಗೆ ಹೋಗೋಣ. ನನ್ನ ಫೇವ್ರೆಟ್ ಪ್ಲೇಸ್ ಮನೆ. ಅಲ್ಲಿಗೆ ಹೋಗೋಣವಾ? ಹಾಂ, ಬಟ್ ಅಜ್ಜಿ ಗೊತ್ತಾದರೆ? ಅಜ್ಜಿ ಗೊತ್ತಾದ್ರೆ ಆಮೇಲೆ ಕಷ್ಟ ಆಗುತ್ತೆ. ಬೇಡ, ಅದೇ ಗುಡ್ ಐಡಿಯಾ. ಅಲ್ಲ, ನೀವು ಮತ್ತೆ ಆನಂದ್ ಅವರು ಎಲ್ಲೂ ಹೋಗೇ ಇಲ್ವಾ? ನಾನು ಆನಂದು ಬೇಡ ಬಿಡಿ, ಒಂದು ನಿಮಿಷ ಗೂಗಲ್ ಚೆಕ್ ಮಾಡ್ತಿದ್ದೀನಿ. ಸಾರಿ ಭೂಮಿಕಾ, ನಮಗೆ ಶೂಟ್ ಆಗುವಂಥ ಪ್ಲೇಸ್ ಯಾವುದೂ ಸಿಗ್ತಾ ಇಲ್ಲ. ಏನು ಮಾಡೋದು? ನನಗೊಂದು ಜಾಗ ಗೊತ್ತು, ನಿಮಗೂ ಇಷ್ಟ ಆಗ್ಬೋದು. ಅಲ್ಲಿಗೆ ಹೋಗ್ಬೋದಾ? ಹೋಗೋಣ. ಸ್ಟ್ರೇಟ್